ಕೊಲೆ ಕೇಸ್ನಲ್ಲಿ ಮಧ್ಯಂತರ ಜಾಮೀನು ಪಡೆದಿರುವ ದರ್ಶನ್ ಇನ್ನೂ ಆಪರೇಷನ್ ಮಾಡಿಸಿಕೊಳ್ಳುವುದಕ್ಕೆ ಬೇಲ್ ರದ್ದು ಮಾಡಲು ವಾದ ಪ್ರತಿವಾದ ನಡೆದಿದೆ. ಇದರ ಮಧ್ಯೆ ಪರಪ್ಪನ ಅಗ್ರಹಾರ ಜೈಲಲ್ಲಿ ರಾಜಾತಿಥ್ಯ ಕೇಸ್ನಲ್ಲಿ ಚಾರ್ಜ್ ಶೀಟ್ ಸಲ್ಲಿಸೋಕು ಕಾರಾಗೃಹ ಇಲಾಖೆ ಹಿಂದೇಟು ಆಗ್ತಿದೆಯಂತೆ. ದರ್ಶನ್ ರಾಜಾತಿಥ್ಯ ಕೇಸ್ ಇನ್ನೂ ಆಗದ ಚಾರ್ಜ್ ಶೀಟ್. ಪ್ರಾಸಿಕ್ಯೂಷನ್ ಅನುಮತಿ ನೀಡದೆ ಕಾರಾಗೃಹ ಇಲಾಖೆ ಕಳ್ಳಾಟ. ಕೊಲೆ ಕೇಸ್ನಲ್ಲಿ ದರ್ಶನ್ ಬಂಧನವಾದಾಗಿನಿಂದಲೂ ಒಂದಲ್ಲ ಒಂದು ರೀತಿ ಕೆಲವರು ಪ್ರಭಾವ ಬೀರುವ ಯತ್ನ ಮಾಡ್ತಿದ್ದಾರೆ. ಈ ಹಿಂದೆ ಎಸ್ಪಿಪಿ ಬದಲಾವಣೆಗೆ ಯತ್ನಿಸಲಾಗಿತ್ತು. ಬಳಿಕ ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ಗೆ ರಾಜಾತಿಥ್ಯ ಕೇಸ್ನಲ್ಲಿ 3 ಎಫ್ಐಆರ್ ದಾಖಲಾಯಿತು. ಆದರೆ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಕೆಗೆ ಕಾರಾಗೃಹದ ಇಲಾಖೆಯ ಅನುಮತಿಯನ್ನೇ ನೀಡಿಲ್ಲ. ಅಸಲಿಗೆ ರಾಜಾತಿಥ್ಯ ಪ್ರಕರಣ ಸಂಬಂಧ 3 ಎಫ್ಐಆರ್ನಲ್ಲೂ ಜೈಲಧಿಕಾರಿಗಳಿದ್ದಾರೆ. 6 ಡಿವೈಎಸ್ಪಿ ಹಂತದ ಅಧಿಕಾರಿಗಳು ಸೇರಿ ಒಟ್ಟು 25 ಅಧಿಕಾರಿಗಳಿದ್ದಾರೆ. ಸರ್ಕಾರಿ ಅಧಿಕಾರಿಗಳ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಬೇಕಾದ್ರೆ ಸಕ್ಷಮ ಪ್ರಾಧಿಕಾರದ ಅನುಮತಿ ಕಡ್ಡಾಯ. ಆದರೆ ಕಾರಾಗೃಹ ಇಲಾಖೆಯ ಬಳಿ ಈಗಾಗಲೇ ಪೊಲೀಸರು ಅನುಮತಿ ಕೇಳಿದ್ರೂ ಅನುಮತಿ ನೀಡಿಲ್ಲ. ಹೀಗಾಗಿ 60 ದಿನದಲ್ಲಿ ಸಲ್ಲಿಕೆಯಾಗಬೇಕಿದ್ದ ಚಾರ್ಜ್ ಶೀಟ್ 90 ದಿನವಾದರೂ ಸಲ್ಲಿಕೆಯಾಗಿಲ್ಲ. ಇಡೀ ಕಾರಾಗೃಹ ಇಲಾಖೆಯ ಬ್ರಹ್ಮಾಂಡ ಭ್ರಷ್ಟಾಚಾರ ಬಯಲಾದರೂ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಅನುಮತಿ ನೀಡದೆ ಕಳ್ಳಾಟವಾಡ್ತಿದೆ. ಏಳು ದಿನದಲ್ಲಿ ಆಪರೇಷನ್ ಆಗದಿದ್ರೆ ದರ್ಶನ್ ಮತ್ತೆ ಜೈಲಿಗೆ. ಇನ್ನು ದರ್ಶನ್ ಟ್ರೀಟ್ಮೆಂಟ್ಗೆ ಅಂತ ಕೊಟ್ಟಿದ್ದ ಮಧ್ಯಂತರ ಬೇಲ್ ಅವಧಿ ಇನ್ನೊಂದು ವಾರದಲ್ಲೇ ಅಂತ್ಯವಾಗುತ್ತೆ. ಉಳಿದ 7 ದಿನದಲ್ಲಿ ಶಸ್ತ್ರಚಿಕಿತ್ಸೆ ಇಲ್ಲ ಅಂತಾದ್ರೆ ದರ್ಶನ್ಗೆ ಮತ್ತೆ ಜೈಲೇ ಗತಿಯಾಗಲಿದೆ. ಜಗದೀಶ್, ಟಿವಿ9 ಬೆಂಗಳೂರು.